ನಮಸ್ಕಾರ ಎಲ್ರಿಗೂ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ KRS ಪಕ್ಷದ ಹುಲಿಗಳು ಅಂತಿದ್ದಾರಲ್ಲ, ಅವ್ರ ಬಗ್ಗೆ ಸಣ್ಣದಾಗಿ ಒಂಚೂರು ಹೇಳೋಣ ಅಂತ ಮಾಡ್ತಾ ಇದ್ದೀನಿ. ಸುಮಾರು ಜನ ಪೊಲೀಸ್ ಸ್ಟೇಷನ್ನು, ಜೈಲು ಅಂತೆಲ್ಲ ನೋಡಿರ್ತೀರ, ಹೋಗಿ ಬಂದಿರ್ತೀರ. ಏನಕ್ಕೆ ಹೋಗಿರ್ತೀರೋ ಗೊತ್ತಿಲ್ಲ. ಸಾಮಾನ್ಯ ಒಂದು ಹುಡುಗಿ ವಿಚಾರಕ್ಕೆ ಹೋಗಿರ್ಬೋದು, ಆಸ್ತಿ ವಿಚಾರಕ್ಕೆ ಹೋಗಿರ್ಬೋದು, ದುಡ್ಡಿನ ವಿಚಾರಕ್ಕೆ ಹೋಗಿರ್ಬೋದು, ಅಥವಾ ಏನೋ ಒಂದು ಕೋಮು ಗಲಭೆಗೆ ಹೋಗಿರ್ಬೋದು. ಆದರೆ ನಮ್ಮ KRS ಪಕ್ಷದ ಸೈನಿಕರು ಅನ್ನೋದಕ್ಕಿಂತ ಹುಲಿಗಳು, ಕೆಚ್ಚದೆ ಹುಲಿಗಳು, ಅವರಿವತ್ತು ನಮ್ಮ ರಾಷ್ಟ್ರನ ಕಟ್ಟಕ್ಕೋಸ್ಕರ, ನಮ್ಮ ನಾಡನ್ನ ಕಟ್ಟಕ್ಕೋಸ್ಕರ ಅವರು ಜೈಲ್ಗಳಿಗೆ ಹೋಗಿ ಬಂದವ್ರೆ. ಇದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾವುದೋ ಬೇಕಿಲ್ದಲ್ಲೇ ಇರೋ ಕೆಲಸಕ್ಕೆ ನೀವೆಲ್ಲ ಜೈಲ್ಗೆ ಹೋಗಿ ಬಂದಿದ್ದೀರಲ್ಲ, ನಿಮಗೆಲ್ಲ ಒಂದು ಸವಾಲು ಹಾಕ್ತೀನಿ. ಈ ಕೆಲಸ ಎಲ್ಲರೂ ಮಾಡೋಕ್ಕಾಗಲ್ಲ. ನಿಸ್ವಾರ್ಥವಾಗಿ, ಯಾರೇ ಆಗಲಿ ನಿಸ್ವಾರ್ಥವಾಗಿ ನಮ್ಮ ದೇಶ, ನಮ್ಮ ನಾಡು, ನಮ್ಮ ನೆಲೆ, ನಮ್ಮ ನುಡಿ ಅಂತ ಹೋರಾಟ ಮಾಡ್ತಿರಲ್ಲ, ನಮ್ಮ KRS ಪಕ್ಷದಂತಹ ಹುಲಿಗಳು ಯಾರಿದ್ದೀರಾ ಅಂಥವ್ರು ಮಾತ್ರ ಮಾಡೋಕ್ಕಾಗೋದು. ಇವತ್ತು ನಾನು ಚಾಲೆಂಜ್ ಮಾಡ್ತೀನಿ. ಅಕಸ್ಮಾತು ನಾನು ಏನಾನ ಒಂದು ತೊರಿಬೇಕು, ಕಳಿಬೇಕು, ನಾನು ಅರ್ಪಣೆ ಮಾಡಬೇಕು ಅಂದರೆ ನಾನು ಎಲ್ಲ ಮಟ್ಟಕ್ಕೂ ಅರ್ಪಣೆ ಮಾಡೋಕ್ಕೂ ನಾನು ತಯಾರಿದ್ದೀನಿ. ಅದಕ್ಕೆ ನಮ್ಮ ಮನೆಯವರಾಗ್ಬೋದು, ನಮ್ಮ ಕುಟುಂಬ ವರ್ಗದವ್ರಾಗಿರೋದು, ಅದಕ್ಕೆ ಒಂದು ಖುಷಿ ವ್ಯಕ್ತಪಡಿಸ್ತಾರೆ, ಒಂದು ತೃಪ್ತಿ ವ್ಯಕ್ತಪಡಿಸ್ತಾರೆ. ಅಂದರೆ ನಮ್ಮ ನಾಡು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಸಂಪತ್ತನ್ನ ಕಾಪಾಡೋದಕ್ಕೆ, ನಮ್ಮ ನಾಡನ್ನು ಕಾಪಾಡೋದಕ್ಕೆ, ಒಂದು ಹೋರಾಟ ಮಾಡೋದಕ್ಕೆ ನಾನೇನಾದರೂ ಅರ್ಪಣೆ ಮಾಡ್ತೀನಿ ಅಂದರೆ ಯಾವತ್ತು ನಮ್ಮ ಮನೆಯದು ಒಪ್ಪಿಗೆ ಇದೆ. ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ. ನಾನು ಅದ್ರ ಪರವಾಗಿ ಹೋರಾಟ ಮಾಡ್ತೀನಿ. ಎಲ್ಲರಿಗೂ ಯುವಕರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು KRS ಪಕ್ಷ ಸೇರಿ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಎಲ್ಲರನ್ನೂ ಜಾಗೃತ ಮಾಡಿ, ಮತ್ತು ನಮ್ಮ ದೇಶ ಕಟ್ಟೋವಂಥ ಕೆಲಸ ಮಾಡಿ. ಎಲ್ಲರಿಗೂ ಈ ಪುಣ್ಯ ಸಿಕ್ಕಿಲ್ಲ ಸ್ವಾಮಿ. ಈ ಭೂಮಿ ಮೇಲೆ, ಈ ಭೂಮಂಡಲದ ಮೇಲೆ ನಾವು ಇವತ್ತು ಭಾರತೀಯರಾಗಿದ್ದೀವಿ ಅಂದರೆ ನಾವು ಒಂದು ಪುಣ್ಯ ಮಾಡಿದ್ದೀವಿ. ಅದರಲ್ಲೂ ನಾವು ಕನ್ನಡಿಗರಾಗಿದ್ದೀವಿ ಅಂದರೆ ಇನ್ನೂ ದೊಡ್ಡ ಪುಣ್ಯ ಮಾಡಿದ್ದೀವಿ. ಇವತ್ತು ನಿಮ್ಗೇನಾದರೂ ಒಂದು ಅದನ್ನ ನಿಮಗೆ ಆ ಋಣನ ತೀರಿಸ್ಬೇಕು ಅಂದರೆ ಒಂದು ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡ್ತಾನೇ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ.